ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವೀಕ್ ನೋಡಿ ನಾವು ಊರಿಗೆ ಹೋಗೋವಾಗ ತುಂಬ ಚೆನ್ನಾಗಿತ್ತು. ಯಾಕಂದರೆ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಎಲ್ಲಿ ನೋಡಿದ್ರೂ ಬರೀ ಹಸಿರೇ ಕಾಣಿಸ್ತಿದೆ. ಮತ್ತು ನಮ್ಮೂರಿಗೆ ಹೋಗೋವಾಗ ಎರಡು ಈ ರೀತಿ ಫಾಲ್ಸ್ ಥರ ಕಟ್ಟಿದ್ದಾರೆ, ಅಣೆಕಟ್ಟು ಕಟ್ಟಿದ್ದಾರೆ ಕಾಲುವೆಗಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೀರು ಹೋಗೋದು, ಸೌಂಡು ಅಷ್ಟೇ ತುಂಬ ಚೆನ್ನಾಗಿತ್ತು ನೀರಿಂದು. ಇದೆಲ್ಲ ಇಷ್ಟು ದಿವಸ ಫುಲ್ಲು ಖಾಲಿ ಇರ್ತಾಯಿತ್ತು, ಇವಾಗ ತುಂಬಿಕೊಂಡು ನೀರು ಹರಿತಾ ಇದೆ. ಮತ್ತು ಈಗೆಲ್ಲ ಹಳ್ಳಿ ಕಡೆ ಸಂಡೇ ಅಂದರೆ ಭಾನುವಾರದ ಸಂತೆ ಥರ ಮಾಡ್ತಾರೆ. ಇಲ್ಲಿ ಎಲ್ಲ ಐಟಮ್ಸೂ ಸಿಗತ್ತೆ. ನೋಡಿ ಎಷ್ಟು ಐಟಮ್ಸು, ತುಂಬ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಂದುಬಿಟ್ರೆ ಹಳ್ಳಿ ಕಡೆ ಎಲ್ಲ ಸೂಪರ್ ಮಾರ್ಕೆಟ್ ಇರಲ್ಲ, ಇದೇ ಸೂಪರ್ ಮಾರ್ಕೆಟು. ಇವರೆಲ್ಲ ಬಂದು ಇಲ್ಲಿಂದನೇ ಎಲ್ಲ ಐಟಮ್ಸು ತೊಗೊಂಡೋಗ್ತಾರೆ. ಸಂತೆಗೆ ಹೋಗೋದು ಅಂದ್ರೇ ಒಂಥರ ಖುಷಿ ಹಳ್ಳಿಯಲ್ಲಿ. ನೋಡಿ ಎಷ್ಟು ವೆರೈಟಿ ಇದು ಮರದ್ದು ಮಂಕ್ರಿ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ಟೆ, ತರಕಾರಿ, ಸೊಪ್ಪು ಎಲ್ಲ ಥರದ್ದು ಸಿಗುತ್ತೆ. ಹಣ್ಣು ಮತ್ತು ಈ ಮಸಾಲೆ ಐಟಮ್ಸು, ಡ್ರೈ ಫ್ರೂಟ್ಸು ಎಲ್ಲ ಇಟ್ಕೊಂಡಿರ್ತಾರೆ. ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಸಂತೆ ನೋಡೋಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿ ಒಂದನ್ನು ಶೂಟ್ ಮಾಡಿಕೊಂಡೆ. ಇದೊಂಥರ ನಾನು ಇಷ್ಟು ದಿವಸ ಬರೀ ಗಾರ್ಡನ್ ವೀಡಿಯೋಸೇ ಆಗ್ತಾಯಿದ್ದೆ. ಇದೊಂಥರ ನನ್ನ ಫಸ್ಟು ಬ್ಲಾಗ್ ಅಂತ ಹೇಳ್ಬೋದು. ನೀವು ನೋಡಿ, ಇದು ಇನ್ನೊಂದು ನೀರಿಂದು ಫಾಲ್ಸು. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾದರೆ ಅಡ್ಡ ಕಂಬಿಗಳಿತ್ತು, ನೀಟಾಗಿ ಕಾಣಿಸ್ತಾ ಇರಲಿಲ್ಲ ನೀರು. ಇದು ಮಾತ್ರ ಏನು ಅಡ್ಡಪಡ್ಡ ಏನೂ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಹತ್ರದಲ್ಲೇ, ಅದು ತುಂಬ ದೂರ ಹರಿಯುತ್ತೆ, ಇದು ಸ್ವಲ್ಪ ರೋಡಿಗೆ ಹತ್ರದಲ್ಲೇ ಹರಿಯುತ್ತೆ. ಮತ್ತು ಎರಡು ತುಂಬ ದೊಡ್ಡದು. ಮತ್ತು ಇವಾಗಿನ ನೀರು ಬಿಟ್ಟಿರೋದ್ರಿಂದ ಹಳ್ಳಿ ಕಡೆ ಎಲ್ಲ ಫುಲ್ಲು ಹಸ್ರೂ ಜಾಸ್ತಿ ಇದೆ. ಈ ರೀತಿ ಎಲ್ಲ ಕಡೆ ನೀರುಗಳು ಹೋಗ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಳ್ಳಿಲಿರೋದೇ ಅದೃಷ್ಟ ಒಂಥರ. ಫ್ರೆಶ್ ಏರು, ನೀರು ಎಲ್ಲ, ಫ್ರೆಶ್ ಗಾಳಿ, ನೀರು. ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಊರ ಹತ್ರನೇ. ಇದು ಕಬ್ಳಿ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಾ ಮನೆಗೆ ಹೋದೊಡೆ ದೇವಸ್ಥಾನದಲ್ಲೇ ನಮಗೆ ಪ್ರಸಾದ ಸಿಕ್ಕಿತ್ತು. ನೋಡಿ, ಇದು ಅಷ್ಟೇ ಕೆರೆ ಫುಲ್ಲು ತುಂಬಿದೆ. ಇದು ತುಂಬಿದ ನೆಕ್ಸ್ಟು ಕೋಡಿ ಹರಿಯುತ್ತೆ. ದೇವಸ್ಥಾನದಲ್ಲೇ ಪ್ರಸಾದ ಸಿಕ್ಕಿತ್ತು, ಅಲ್ಲೇ ಊಟ ಮಾಡಿದ್ರಿಂದ ಅಡುಗೆ ಕೆಲಸ ಎಲ್ಲ ಏನೂ ಇರಲಿಲ್ಲ. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಹಳ್ಳಿ ಕಡೆ ಗೊತ್ತಲ್ವಾ, ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಬಿಟ್ಟು ಗಾರ್ಡನ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬದನೆಕಾಯಿ ಗಿಡ ಇಲ್ಲಿಂದ ಬ್ಯಾಂಗ್ಳೂರಿಂದ ತೊಗೊಂಡೋಗಿ ಹಾಕಿದ್ನಲ್ವ, ಅದು ಒಂದೇ ಒಂದು ಕಾಯಿ ನೋಡಿ ಸ್ಟಾರ್ಟ್ ಆಗಿದೆ ಕಾಯಿ ಬಿಡೋಕ್ಕೆ. ಗಿಡನೂ ಅಷ್ಟೇ ತುಂಬ ದೊಡ್ಡದಾಗಿದೆ. ಹಳ್ಳಿ ಕಡೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಪಾಟಲ್ಲಿ ಹಾಕೋದಕ್ಕೆ ಅಷ್ಟು ಹುಳ ಬರುತ್ತೆ. ಇನ್ನು ಹಳ್ಳಿ ಕಡೆ ಕೇಳಬೇಕಾ, ನೋಡ್ಕೊತಾನೇ ಇರಬೇಕು ಗಿಡನ. ಹಂಗಾಗಿ ಬದನೆಕಾಯಿ ಗಿಡಕ್ಕೆಲ್ಲ ಸ್ವಲ್ಪ ಏನೋ ಹುಳ ಥರ ಬಂದಿತ್ತು. ಅದೆಲ್ಲ ಲೀವ್ಸು ಯಾವ್ದ್ಯಾವ್ದು ಆ ಥರ ಇದೆ ಅಂತ ನೋಡಿಬಿಟ್ಟು ಕಟ್ ಮಾಡಿಬಿಟ್ಟೆ. ಸ್ವಲ್ಪ ಗಾಳಿ ಆಡಿದ್ರೆ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಇಷ್ಟಕ್ಕೆ ನೋಡಿ, ಬದನೆಕಾಯಿ ಆಗಲೇ ತುಂಬ ಚೆನ್ನಾಗಿ ಒಂದು ವೀಕಿಗೆ ದಪ್ಪನೇ ಆಗಿದೆ. ಲಾಸ್ಟ್ ವೀಕ್ ಹೋದಾಗ ಮೊಗ್ಗಿತ್ತು. ಮತ್ತು ಎಲ್ಲ ತೊಗರಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ 2 ಸಾಲೂ. ನಾನು ಅದಕ್ಕೆ ಮೇಲ್ಗಡೆ ಕುಡಿ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಚೆನ್ನಾಗಿ ಹೊಡ್ಕೊಳತ್ತಂತೆ ಕುಡಿ ಕಟ್ ಮಾಡಿದ್ರೆ. ನಮ್ಮ ಅತ್ತೆ ಹೇಳಿದ್ರು, ಅವರು ಕುಡ್ಲಲ್ಲಿ ಕುಯ್ಯೋಕ್ಕೆ ಹೋಗ್ತಿದ್ರು. ಎಲ್ಲ ಅಷ್ಟೊಂದೆಲ್ಲ ಇಟ್ಕೊಂಡು ಒಂದೊಂದೇ ಕುಡ್ಲಲ್ಲಿ ಕುಯ್ಯೋದು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ನಾವು ತುಳಸಿ ಗಿಡ ಲಾಸ್ಟ್ ವೀಕ್ ಹೋದಾಗ ಕಟ್ ಮಾಡಿದ್ವಲ್ಲ, ಅದಕ್ಕೆ ಸಿಸರ್ ತೊಗೊಂಡೋಗಿದ್ದೆ ನಾನು. ತುಳಸಿ ಗಿಡ ಎಲ್ಲ ಪ್ರೂನ್ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು. ಹಂಗಾಗಿ ಸಿಸರ್ ತೊಗೊಂಬಂದು ಎಲ್ಲ ಪ್ರೂನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ತೊಗರಿ ಗಿಡಗಳು. ಇಲ್ಲಿ ನಾವು ಒಳಗಡೆ ಹೋಗೋವಾಗ ಹಳ್ಳಿ ಕಡೆ ಎಲ್ಲ ಕಾಲು ತೊಳ್ಕೊಂಡು ಹೋಗೋದು ರೂಢಿ ಇರೋದ್ರಿಂದ ಎಂಟ್ರೆನ್ಸಲ್ಲೇ, ಕಾಂಪೌಂಡ್ ಎಂಟ್ರೆನ್ಸಲ್ಲೇ ಕಾಲು ತೊಳೆಯೋಕ್ಕೆ ಜಾಗ ಮಾಡಿದ್ದೀವಿ. ಅದ್ರದ್ದು ನೀರೆಲ್ಲ ಇಲ್ಲೇ ಬರುತ್ತೆ ಆಲ್ಮೋಸ್ಟು. ಹಂಗಾಗಿ ಗಿಡಗಳಿಗೆ, ಇಲ್ಲಿ ಫ್ರಂಟಲ್ಲಿರೋ ಗಿಡಗಳಿಗೇನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ನೀರು ಹೋಗುತ್ತೆ ಕಾಲುವೆ ಥರ. ಹಿಂದೆಗಡೆ ಇರೋ ಗಿಡಗಳಿಗೆಲ್ಲ ನೀರು ಹಾಕಲೇಬೇಕು. ಈ ನಡುವೆ ಮಳೆ ಬರ್ತಿರೋದ್ರಿಂದ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ. ಒಂದು ದಿವಸನಾದರೂ ಒಂದು ಸ್ವಲ್ಪನಾದರೂ ಬಂದೋಗುತ್ತೆ ಭೂಮಿ ತೇವ ಆಗಂಗೆ. ಹಂಗಾಗಿ ನೀರೇನು ಹಾಕಿಲ್ಲ. ಇದೇ ಥರ ಇವತ್ತೆಲ್ಲ ಬಿಸಿಲಿದ್ರೆ ನೋಡಿ, ಈಗಲೇ ಸ್ವಲ್ಪ ಸಾಯಿಲ್ ಡ್ರೈ ಆಗಿ ಕಾಣ್ತಾ ಇದೆ. ಹಿಂಗೆ ಏನಾದರೂ ಬಿಸಿಲಿದ್ರೆ ಸಂಜೆ ಟೈಮಲ್ಲಿ ಹಾಕ್ತೀವಿ ನೀರನ್ನ. ನಮ್ಮ ಅತ್ತೆಯವ್ರಿಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಪೈಪ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಅವ್ರು ಆನ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಎರಡಕ್ಕೂ ಅಷ್ಟೇ. ಹೂವಿನ ಗಿಡಕ್ಕೆ ನಮ್ಮ ಅತ್ತೆ ಒಂಚೂರು ನೀರು ವೇಸ್ಟ್ ಆಗೋಕ್ಕೆ ಬಿಡಲ್ಲ. ಹಂಗೂ ಏನಾರ ಬಕೆಟಲ್ಲಿ ಯಾವ್ದಾರ ಹಿಡ್ದಿಟ್ಟಿರ್ತಾರೆ. ಮತ್ತು ಅಕ್ಕಿ ತೊಳೆಯೋ ನೀರು ಇವೆಲ್ಲ ಮುಸ್ರೆಗೆ ಹಾಕ್ಬಿಡ್ತಾರೆ. ನಾವಾದರೆ ಇಲ್ಲಿ ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರೆಲ್ಲ ಗಿಡಕ್ಕೆ ಕುಯ್ತೀವಿ. ಅಲ್ಲಿ ಹಸು ಇರೋದ್ರಿಂದ ಹಸುಗೆ ಹಾಕ್ತಾರೆ. ನೋಡಿ, ತುಳಸಿ ಗಿಡ ತಿರ್ಗಾ ಫುಲ್ಲು ಎಲ್ಲ ಬೀಜ ಆಗುತ್ತಲ್ಲ, ಅದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ವೀಕ್ ಇನ್ನೂ ಅಷ್ಟೊಂದು ಕಟ್ ಮಾಡಿದ್ದೀವಿ.
ನಾನು ಇದನ್ನು ಪ್ರೂನ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಸ್ವಲ್ಪ ಕೆಳಗಡೆ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದಾರೆ. ನೋಡಿ ಇದಕ್ಕಾಗಲೇ ಮಾಡೋಗಿದ್ದಾರೆ. ಮೆಣಸಿನ್ಕಾಯಿನೂ 2 ಬಿಟ್ಟಿದೆ, 1 ಹಣ್ಣಾಗಿದೆ. ನೋಡಿ ಇದೆಲ್ಲ ಫುಲ್ಲು ಲೂಸ್ ಮಾಡಿದ್ದಾರೆ. ಅವ್ರು ಕುಡ್ಲು ತೊಗೊಂಬಂದಿದ್ರಲ್ಲ, ನಾನು ಇದರಲ್ಲಿ ಕಟ್ ಮಾಡ್ತೀನಿ ಅಂದಿದ್ದಕ್ಕೆ ಅವರೆಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಮತ್ತು ಸ್ವಲ್ಪ ಪಪ್ಪಾಯ ಸೀಡ್ಸು ತೊಗೊಂಡೋಗಿ ಇಕ್ಕಿದೆ ಲಾಸ್ಟ್ ವೀಕು, ಹಾಕೋಕ್ಕಾಗಿರಲಿಲ್ಲ. ಅದೊಂದು 2 ಗುಣಿ ಹಾಕಿದ್ದೀನಿ ಪಪ್ಪಾಯ. ಹಿಂಗೆ ಮಳೆ ಇದ್ದು ನಾನು ಹೋಗೋ ಅಷ್ಟರಲ್ಲಿ ನೆಕ್ಸ್ಟ್ ವೀಕ್ ಏನಾದರೂ ಪಪ್ಪಾಯ ಸಸಿ ಬಂದಿದ್ದರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾಯಿ ಎಲ್ಲ ಓಡಾಡೋದ್ರಿಂದ ಮಲ್ಕೊಂಬಿಟ್ಟಿದ್ದಾವೆ ಗಿಡಗಳು. ಸ್ವಲ್ಪ ಒಂದು ಮುಳ್ತಂತಿ ಹಾಕಿಸ್ಬಿಟ್ರೆ ಸ್ವಲ್ಪ ಸೇಫ್ಟಿ ಆಗುತ್ತೆ. ಇದು ಫುಲ್ಲು ಓಪನ್ ಸ್ಪೇಸ್ ಇರೋದ್ರಿಂದ ಎಲ್ಲ ಓಡಾಡ್ತಾ ಇರ್ತವೆ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಒಂದು ಸ್ವಲ್ಪ ಹುಲ್ಲೆಲ್ಲ ಕಿತ್ತು ಸ್ವಲ್ಪ ದೂರವರೆಗೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೆ ಇಲ್ಲಿಂದ ಫುಲ್ಲು ಹುಲ್ಲು, ಸಿಕ್ಕಾಪಟ್ಟೆ ಹುಲ್ಲಿದೆ. ಕ್ಲೀನ್ ಮಾಡಿಲ್ಲ. ಗಿಡದ ಸುತ್ತ ಮಾತ್ರ ಹುಲ್ಲು ಬಿಡಿಸ್ಕೊಂಡಿದ್ದೀವಿ. ಹಳ್ಳಿ ಕಡೆ ಗೊತ್ತಲ್ವ, ಮೊದಲೇ ಅದು ಗದ್ದೆ ಜಮೀನು ಇದ್ದಿದ್ದು, ಸಿಕ್ಕಾಪಟ್ಟೆ ಹುಲ್ಲು. ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಸ್ವಲ್ಪ ಹಂಗೆ ಇದೆ. ಯಾಕಂದರೆ ನಾವು ಇರೋದು ಸ್ಯಾಟರ್ಡೆ ಸಂಡೇ ಮಾತ್ರ ಊರಲ್ಲಿರ್ತೀವಲ್ವ, ಅಲ್ಲಿ ಮನೆ ಕೆಲಸನೂ ಮುಗಿಸ್ಕೊಂಡು ಗಾರ್ಡನ್ ಕಡೆನೂ ಅಷ್ಟೊಂದು ಫುಲ್ಲು ಟೈಮ್ ಇದ್ದರೆ ಗಾರ್ಡನ್ ಕೆಲಸ ಇದೆ ಮುಗಿಸಾಕ್ಬಿಡ್ಬೋದು ಒಂದು ದಿವಸದಲ್ಲಿ ಹುಲ್ಲನ್ನ. ಇನ್ನು ಅರ್ಧ ನಾನು ನೋಡಿ ಅರ್ಧ ನಾನು ಒಂದು ದಿವಸದಲ್ಲೇ ಕಿತ್ತಿದ್ದೀನಿ ಹುಲ್ಲು, ಇನ್ನಿಷ್ಟೇ ಇರೋದು. ಕಿತ್ತಾಕ್ಬೋದು, ಆದರೆ ಮನೆ ಕೆಲಸ ಅದು ಇರೋದ್ರಿಂದ ನೋಡಿ ಇಲ್ಲಿ 3 ಗುಣಿ ನಾನು ಪಪ್ಪಾಯ ಹಾಕಿದ್ದೀನಿ. ಇವಾಗಿಷ್ಟು ಎತ್ತರ ಬೆಳೆದಿದ್ದಾವೆ ಗಿಡಗಳು. ಮತ್ತು ಇಲ್ಲಿ ನೋಡಿ ಚೆಂಡು ಹೂವಿನ ಸಸಿ ಲಾಸ್ಟ್ ವೀಕಲ್ಲಿ ಹೇಳಿದ್ದೆ, ನಮ್ಮ ಅತ್ತೆ ಒಂದೇ ಕಡೆ ಇದ್ದವನ್ನೆಲ್ಲ ಸುತ್ತ ಹಾಕಿದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಲ್ಲೂ ಅಷ್ಟೇ ಹುಲ್ಲು ಸಿಕ್ಕಾಪಟ್ಟೆ ಬೆಳೆಯುತ್ತೆ. ನಾನು ಇಲ್ಲಿ ಹೋದಾಗಂತೂ ರೈನ್ ಲಿಲ್ಲಿ ಯಾವುದು ಹುಲ್ಲು ಯಾವುದು ಅಂತ ಡಿಫ್ರೆನ್ಸ್ ನಮ್ಮ ಅತ್ತೆ ಕೀಳಕ್ಕೆ ಹೋಗಲ್ಲ. ಯಾಕಂದರೆ ರೈನ್ ಲಿಲ್ಲಿ ಗೆಡ್ಡೆ ಕಿತ್ಬಿಟ್ರೆ ಅಂತ ಅವ್ರು ಮುಟ್ಟೋದೇ ಇಲ್ಲ. ನಂಗೆ ಗೊತ್ತಾಗಲ್ಲ ಅಮ್ಮ ನೀನೇ ಕೀಳು ಅಂತಾರೆ. ನಾನು ಹೋದಾಗ ಎಷ್ಟೆಷ್ಟಾಗುತ್ತೋ ಅಷ್ಟು ಕಿತ್ತಾಕಿ ಬರ್ತಾಯಿರ್ತೀನಿ. ನೋಡಿ ಇದು ಎಷ್ಟೊಂದಿದೆ. ಇದನ್ನು ಅಷ್ಟೇ, ಚೆಂಡು ಹೂವಿನ ಗಿಡನೂ ಅಷ್ಟೇ ಪ್ರೂನ್ ಮಾಡಿದ್ದೀನಿ ನಾನು. ಸ್ವಲ್ಪ ಎಲ್ಲದೂ ಗಿಡನೂ ಮಾಡಿಲ್ಲ, ನೋಡೋಣ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಪ್ರೂನ್ ಮಾಡಿರೋದು ಹೇಗೆ ಬರುತ್ತೆ, ಪ್ರೂನ್ ಮಾಡಿಲ್ದಲೇ ಇರೋದು ಹೇಗೆ ಬರುತ್ತೆ. ನಾನು ಇವಾಗ ತೋರಿಸಿದ್ದೀನಲ್ವ, ಈ ಸೈಡ್ ಇರೋ ಗಿಡ ಎಲ್ಲ, ಫ್ರಂಟಲ್ಲಿರೋ ಗಿಡಗಳೆಲ್ಲ ನಾನು ಪ್ರೂನ್ ಮಾಡಿದ್ದೀನಿ. ಆ ಕಡೆ ಸೈಡ್ ಇರೋ ಗಿಡಗಳು ನಾನು ಪ್ರೂನ್ ಮಾಡೋಕ್ಕೆ ಹೋಗಿಲ್ಲ. ಲಾಸ್ಟಲ್ಲಿ ಗೊತ್ತಾಗುತ್ತಲ್ವ ನಮಗೆ ಯಾವುದು ಚೆನ್ನಾಗಿ ಬಂತು ಯಾವುದು ಬರಲಿಲ್ಲ ಅಂದ್ಬಿಟ್ಟು. ನಾನು ಅದಕ್ಕೆ ಸ್ವಲ್ಪ ಗಿಡಗಳು ಮಾತ್ರ ಪ್ರೂನ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಗಿಡ ಹಾಗೆ ಬಿಟ್ಟಿದ್ದೀನಿ. ಇನ್ನು ಯಾವುದ್ರಲ್ಲೂ ಮೊಗ್ಗು ಏನೂ ಆಗಿರಲಿಲ್ಲ ನೋಡಿದೆ. ಆದರೆ ಗಿಡಗಳು ಮಾತ್ರ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾಯಿದೆ ಚೆಂಡು ಹೂವಿನ ಗಿಡಗಳು. ಇಲ್ಲಿ ರೈನ್ ಲಿಲಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಕೀಳಬೇಕು, ಇಲ್ಲಾಂದರೆ ಹುಲ್ ಜೊತೆಗೆ ರೈನ್ ಲಿಲಿನೂ ಬಂದುಬಿಡುತ್ತೆ ಆಚೆ. ತುಂಬ ಚೆನ್ನಾಗೇ ಮೊಗ್ಗಾಗ್ತಿದ್ದೋ. ಇವಾಗ ಇದು ಸಾಸಿವೆ ಗಿಡ, ಟೊಮೆಟೊ ಗಿಡ, ಚೆಂಡು ಹೂವಿನ ಗಿಡ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ ಅದರೊಳಗಡೆ. ಅದು ಸರ್ಕಲ್ಲೇ ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ. ನೋಡಿ ಸಾಸಿವೆದು ಗಿಡ ಇದೆ. ಅಂದರೆ ಏನಾದರೂ ಮಾಡಿದಾಗ ಒಳಗಡೆ ಚೆಲ್ಲೋಗಿರುತ್ತೆ, ತಗೊಂಬಂದು ಮತ್ತೆ ಇದೆಯಲ್ವ ಬಿಡು ಅಂದ್ಬಿಟ್ಟು ಇಲ್ಲಿ ಹಾಕಿರ್ತಾರೆ. ಅದು ಮಾತ್ರ ಸಖತ್ತಾಗಿ ಬಂದಿದೆ, ಎಲ್ಲಿ ನೋಡಿದ್ರು ಅದೇನೇ. ನೋಡಿ ಇನ್ನು ಸಣ್ಣ ಸಣ್ಣ ಸಸಿಗಳು ಬೇರೆ ಇದೆ. ನೋಡಿ ಇದು ಹುಲ್ಲು, ರೈನ್ ಲಿಲಿನ ಹುಲ್ಲ ಒಂದು ಗೊತ್ತಾಗ್ತಿಲ್ಲ, ಆ ಥರ ಇದೆ ಅದು. ಹಂಗಾಗಿ ಅವೆಲ್ಲ ತೆಗ್ದಾಕ್ತೆ. ಒಂದು ಅವರೆಕಾಯಿ ಗಿಡ ಬೇರೆ ಉಟ್ಕೊಂಡಿದೆ ಇದರಲ್ಲಿ ಮಧ್ಯ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಸಾಸಿವೆ ಆಗಲೇ. ಇದಂತೂ ಬೇಗ ಬರುತ್ತೆ. ಮತ್ತು ನಾನು ಅವೆಲ್ಲ ಇರಲಿ ಪಾಲಿನೇಷನ್ಗೆ ಎಲ್ಲ ನಾವು ಹೀರೆಕಾಯಿ ಎಲ್ಲ ಹಾಕ್ತಾಯಿದ್ದೀವಲ್ವ, ಹಂಗಾಗಿ ಪಾಲಿನೇಷನ್ ಚೆನ್ನಾಗಿರುತ್ತೆ ಅಂತ. ವೆಜಿಟೇಬಲ್ ಸೈಡ್ಸ್ ಆಯಿತು. ಇವಾಗ ಫ್ಲವರಿಂಗ್ ಸೈಡ್ಸ್ ಬಂದರೆ ಇಲ್ಲಿ ಕೊತ್ತಂಬರಿನೂ ಆಗಲೇ ಹೂವು ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಲಾಸ್ಟ್ ವೀಕ್ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೆ. ಈ ವೀಕ್ ಅಡುಗೆ ಮಾಡೋದೆಲ್ಲ ಏನೂ ಇಲ್ದಲೇ ಇರೋದ್ರಿಂದ ನಾನು ಏನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಹೂವು ಆಗ್ತಾಯಿದೆ. ಇಲ್ಲೂ ಸ್ವಲ್ಪ ಹೂವು ಬೆಳ್ಕೊತಾ ಇರುತ್ತೆ ಹುಲ್ಲು, ಆದರೆ ಆ ಕಡೆ ಅಷ್ಟು ಬೆಳೆಯಲ್ಲ ಇಲ್ಲಿ. ನಾನು ಹೋದಾಗ ನೋಡಿ ಹಿಂಗೆ ಸಣ್ಣದಿದ್ದಾಗಲೇ ಕಿತ್ತಾಕ್ಬಿಡ್ತೀನಿ. ಈ ರೀತಿ ಸಣ್ಣದಿದ್ದಾಗಲೇ ಕಿತ್ತಾಕಿದ್ರೇ ನಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬ ದೊಡ್ಡವಾದ್ಮೇಲೆ ಕೀಳಕ್ಕೆ ಹೋದರೆ ಬೇರೆಲ್ಲ ಎಳ್ಕೊಂಬಿಟ್ಟಿರುತ್ತೆ. ನೋಡಿ ಹೇಳಿದ್ನಲ್ವ ಮಳೆ ಬರ್ತಾ ಇರುತ್ತೆ ಅಂತ, ಹಂಗಾಗಿ ಭೂಮಿ ಸ್ವಲ್ಪ ಲೂಸಾಗೇ ಇದೆ. ಇದು ಒಡಿಸಿರೋ ಮಣ್ಣಲ್ವ, ಹಂಗಾಗಿ ಹುಲ್ಲು ಹಂಗೆ ಕಿತ್ತಿದ ತಕ್ಷಣ ಹಂಗೆ ಬರುತ್ತೆ ಚೆನ್ನಾಗಿ. ಅದರೊಳಗಡೆ ಕೊತ್ತಂಬರಿ ಸೊಪ್ಪು ಒಳಗಡೆ ಆ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ರೆ ಅದು ಕಾಣೋದೇ ಇಲ್ಲ, ಕೊತ್ತಂಬರಿ ಯಾವುದು ಕಾಂಗ್ರೆಸ್ ಯಾವುದು ಅಂತ. ಇದು ನೋಡಿ ದಾರ ಥರ ಹೆಂಗೆ ಬೆಳ್ಕೊಂಡು ಹೋಗ್ತಾಯಿತ್ತು ನನ್ನ ಗಿಡದೊಳಗಡಿಕೆ. ನಾನು ಹೋದಾಗೆಲ್ಲ ಕಿತ್ತಾಕಿ ಸಾಕಾಗ್ತೀನಿ, ಅದು ಬೆಳ್ಕೊತಾ ಇರುತ್ತೆ ಹುಲ್ಲೊಳಗಡೆ.
ಅಷ್ಟೇ ಫ್ರೆಂಡ್ಸ್, ಇವಾಗ ಬೇರೆ ಏನೂ ಹಾಕಿಲ್ಲ, ಇರೋವಷ್ಟನ್ನೇ ಹಾರ್ವೆಸ್ಟ್ ಮಾಡ್ಕೊತಾ ಇದ್ವಿ. ಮತ್ತು ಹೀರೆಕಾಯಿ ಗಿಡ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಾಗಿದೆ ಅದು. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಫ್ಲವರಿಂಗ್ ಆಗಿತ್ತು, ದಾಸವಾಳ ಹೂವು ಎಲ್ಲ ಕಿತ್ಕೊಂಡಿದ್ರು. ಹಂಗಾಗಿ ಅದ್ರದ್ದೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ಈ ವೀಕ್ ಏನು ಗಾರ್ಡನ್ ಕೆಲಸ ಮಾಡಿದೆ ಅದನ್ನು ಮಾತ್ರ ಮಾಡಿಕೊಂಡೆ. ನೋಡಿರಿ, ಕನಕಾಂಬರ ಹೂವು ಎಲೆ ಪಾಟಲ್ಲಿ ಇದ್ದಿದ್ದಕ್ಕೂ ನೆಲಕ್ಕೆ ಹಾಕಿರೋದಕ್ಕೂ ನೋಡಿ ಎಲೆ ಎಷ್ಟಿಷ್ಟು ಅಗಲ ಆಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ನಾನು ವಿಡಿಯೋ ಮಾಡಿಬಿಟ್ಟು ಇದೆಲ್ಲ ಸ್ವಲ್ಪ ಹುಲ್ಲು ಮತ್ತು ಅವು ಸೈಡಲ್ಲಿ ಬಂದಿರೋ ಗಿಡಗಳು ಎಲ್ಲ ಕಿತ್ತಾಕ್ತೆ. ನೋಡಿ, ಗೋರಿಕಾಯಿ ಗಿಡ ಹಾಕಿದ್ರಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಇಲ್ಲೊಂದು ಟೊಮೆಟೊ ಗಿಡ ಹತ್ಕೊಂಡಿದೆ, ಮೊಗ್ಗಾಗ್ತಾಯಿದೆ ಆಲ್ರೆಡಿ. ಗೋರಿಕಾಯಿ ಗಿಡಗಳೆಲ್ಲ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಅತ್ತೆ ಫುಲ್ಲು ಲೈನ್ ಪೂರ್ತಿ ಹಾಕಿದ್ದಾರೆ. ಇದು ಕಾಡು ದಂಟು ಅಂತಾರೆ, ಅದು ದಂಟಿನ ಸೊಪ್ಪಿನ ಗಿಡಗಳೆಲ್ಲ ಹತ್ಕೊಂಡ್ಬಿಟ್ಟಿತ್ತು, ಅವೆಲ್ಲ ಕಿತ್ತಾಕ್ತೆ. ಇದನ್ನು ತಿನ್ನಲ್ಲ ಹಳ್ಳಿ ಕಡೆ, ಅವರು ಇದಕ್ಕೆ ಹಾಕೋ ಗಿಡಗಳು ಮಾತ್ರ ಬೀಜದಿಂದ ಬರೋವು ಹಾಕ್ತಾರೆ. ಇವೆಲ್ಲ ಕಾಡು ದಂಟು ಅಂತ ಹೊಲದಲ್ಲೆಲ್ಲ ಬೆಳೆದಿರುತ್ತೆ, ಇವನ್ನೇನು ತಿನ್ನಲ್ಲ. ಹಂಗಾಗಿ ಇವನ್ನೆಲ್ಲ ಕಿತ್ತಾಕ್ತೆ. ಹುಲ್ಲು ಎಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತೆ, ಯಾಕಂದರೆ ಚೆನ್ನಾಗಿ ಬಿಸಿಲು ಬೀಳಬೇಕು. ಚಿಕ್ಕ ಚಿಕ್ಕವಿದ್ದಾವೆ ಸಸಿಗಳು, ಅದಕ್ಕೆ ಬೀಳಲಿಲ್ಲ ಅಂದ್ರೇ ಸುಮ್ಮನೆ ಆಮೇಲೆ ಇದಾಗ್ಬಿಡುತ್ತೆ. ಹಂಗಾಗಿ ನೋಡಿ, ಇಲ್ಲೂ ಗೋರಿಕಾಯಿ ಗಿಡಗಳಿದೆ, ಅದಕ್ಕೆ ಆ ಕಡೆ ತೆಗ್ದಾಕ್ತೆ. ಎಷ್ಟು ಚೆನ್ನಾಗಿ ಬರ್ತಿದೆ. ಅದೊಂಥರ ಲೈಟ್ ಗ್ರೀನ್ ಕಲರ್ ಇದೆ, ಬೇರೆ ಗಿಡಗಳಿಗಿಂತ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿ ನೋಡೋಕ್ಕೆ. ಗೋರಿಕಾಯಿ ಗಿಡ ನಾನು ಯಾವತ್ತೂ ಹಾಕಿರಲಿಲ್ಲ, ನಮ್ಮ ಅತ್ತೆ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬರ್ತಿದೆ. ಮತ್ತು ನಾನು ಹಾಕಿದ್ದು ಬೆಂಡೆಕಾಯಿ ಗಿಡ ಎಲ್ಲ ಎರಡೆರಡೆಲ್ಲ ಬಂದಿದೆ, ಅದಕ್ಕೂ ಏನೋ ಆಗಲೇ ಹುಳ ಎಲ್ಲ ಎಲೆ ಎಲ್ಲ ತಿಂದ್ಬಿಟ್ಟಿದೆ ಅರ್ಧ. ನೋಡಿ, ಇದು ನಾನು ಸೀಡ್ಸ್ ಹಾಕಿ ಹೋಗಿದ್ದೆ ಲಾಸ್ಟ್ ವೀಕು, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, 2 ವೀಕ್ಸ್ ಆಯಿತು. ಲಾಸ್ಟ್ ವೀಕ್ ಹೋದಾಗ ಎರಡೆರಡೇ ಎಲೆ ಇತ್ತು, ನಿಮಗೆ ತೋರಿಸಿದ್ರೂ ಕಾಣ್ತಾ ಇರಲಿಲ್ಲ, ಅದು ಅಷ್ಟು ಹುಲ್ಲು ಎಲ್ಲ ಇರೋದ್ರಿಂದ. ಪಾಟಲ್ಲಾದರೆ ತೋರಿಸ್ಬಿಡ್ಬೋದು, ನೆಲದಲ್ಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಎರಡೆರಡೇ ಎಲೆ ಇತ್ತಲ್ಲ, ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ದೊಡ್ಡದಾಗಲಿ ಮಾಡೋಣ ಅಂದ್ಕೊಂಡೆ. ಇದಂತೂ ನೋಡಿ, ಮೊಗ್ಗು ಎಷ್ಟೊಂದಾಗಿದೆ, ಎಲ್ಲ ಗಿಡದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮೊಗ್ಗಾಗಿದೆ. ಮತ್ತು ಹೀರೆಕಾಯಿ ನೋಡಿ, ಒಂದೇ ವೀಕಿಗೆ ಫುಲ್ಲು ಮೇಲೆ ಹೋಗ್ಬಿಟ್ಟಿದೆ. ಲಾಸ್ಟ್ ವೀಕ್ ಇನ್ನೂ ಹಗ್ಗ ಕಟ್ಟಿದ್ವಿ ಅಂತ ಹೇಳಿದ್ವಿ ನಾನು ನಿಮಗೆ. ಮತ್ತು ಪಿಂಕುದೊಂದು ಎಲ್ಲ ತುಂಬ ಮೊಗ್ಗಾಗಿದ್ದಾವೆ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಬೇರೆ ಕಡೆ ಹೋಗಿ ಹೂವು ತರೋದೇ ಬೇಡ, ಇವೇ ಸಾಕು, ಫೋಟೋ ತುಂಬಾ ಕಾಣುತ್ತೆ ಅಲ್ಲ, ಯಾಕಂದರೆ ಹೈಬ್ರಿಡ್ ದಾಸವಾಳಗಳಲ್ವ, ಫುಲ್ಲು ಒಂದೊಂದು ಕೈ ಅಗ್ಲಕ್ಕಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ, ಸ್ವಲ್ಪ ಫ್ಲವರಿಂಗ್ಗೆ ಬಾರಕ್ಕೆ ಕೆಳಗಡೆ ಬೀಳ್ತಾಯಿತ್ತು, ಅದನ್ನು ನಾನು ನಮ್ಮ ಅತ್ತೆ ಹೀರೆಕಾಯ್ದು ಬಳ್ಳಿ ಒಂದು ಕಟ್ಟೋವಾಗ ಇದನ್ನು ತಿರ್ಗಾ ಎತ್ತಿ ಕಟ್ಟಿದ್ವಿ ಮೇಲೆ. ಅದನ್ನು ನಾನು 2 ಕೈಲೂ ಕೆಲಸ ಮಾಡ್ತಾ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮನೆ ಹಿಂದ್ಗಡೆ ಗಿಡಗಳಿಗೆ ಬಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ತುಳಸಿ ಗಿಡ, ಸ್ಪಟ್ಕ ಗಿಡ ಮತ್ತು ಶಂಖಪುಷ್ಪ, ಇಲ್ಲೂ ಅಷ್ಟೇ ಸ್ವಲ್ಪ ಇದಾಗಿತ್ತು, ಅದನ್ನು ಎಲ್ಲ ನಾನು ಪ್ರೂನ್ ಮಾಡಿದೆ. ತುಳಸಿ ಗಿಡದ್ದು ಅಷ್ಟೇ, ಈ ವೀಕೂ ಎಲ್ಲ ಮುಂದೆಗಡೆ ತುಳಸಿ ಗಿಡದ್ದು ಎಲ್ಲ ಪ್ರೂನ್ ಮಾಡಿದ್ದೀನಿ, ಇಲ್ಲೂ ಪ್ರೂನ್ ಮಾಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ನಾನು ವಿಲೇಜಲ್ಲಿರೋ ಗಿಡಗಳ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇದೇ ಥರ ನೆಕ್ಸ್ಟ್ ವೀಕೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟು ಇವು ಇಂಡೋರ್ ಪ್ಲ್ಯಾಂಟ್ಸ್ ಇದ್ದಾವಲ್ಲ, ಅವಂತೂ ಫುಲ್ ಆಗಿಬಿಟ್ಟಿದ್ದಾವೆ, ಪಾಟ್ ತುಂಬ ಅದೇ ಕಾಣುತ್ತೆ. ನೋಡಿ, ರೈನ್ ಲಿಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ತುಳಸಿ ಗಿಡ ನೋಡಿ, ಇಲ್ಲೊಂದು 2 ಇದೆ. ಮತ್ತು ಒಂದೆಲಗ ಸೊಪ್ಪು, ನಾಟಿ ಒಂದೆಲಗ ಸೊಪ್ಪು, ಅದೊಂದು ಹತ್ಕೊಂಡಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು 2 ಬದನೆಕಾಯಿ ಗಿಡ ಬಂತು, ಒಂದು ಹುಳ ತಿಂದು ಹೋಯಿತು, ಇನ್ನೊಂದು ನೋಡಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ. ಇದು ಅಷ್ಟೇ ಅರೆಕಪಾಮು, ಅದು ಅಷ್ಟೇ ತುಂಬ ಹೊಸ ಲೀವ್ಸ್ ಎಲ್ಲ ಬರ್ತಿದೆ. ಇಲ್ಲಿ ಹಾಕಿದ್ನಲ್ಲ ಚೆರಿ ಟೊಮೆಟೊ ಪ್ಲ್ಯಾಂಟ್ಸು, ಅದು ಒಂದು ಸೀಡ್ ಅದರಲ್ಲಿ ಉಟ್ಕೊಂಡಿತ್ತು ಅನಿಸುತ್ತೆ. ಗಿಡ ದೊಡ್ಡದಾಗಿ ಚೆನ್ನಾಗಿ ಕಾಯಿ ಬಿಡ್ತಾಯಿದೆ, ನೋಡ್ಬೋದು. ಅದನ್ನು ಅರೆಕಪಾಮು ಅಷ್ಟೇ ತುಂಬ ಚೆನ್ನಾಗಿ ಗ್ರೀನಾಗಿ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ, ಇದು ಟೊಮೆಟೊದು ಕೆಳಗಡೆ ಇರುತ್ತಲ್ವ, ಮೊದಲೇ ಇನ್ಫೆಕ್ಷನ್ ಆಗೋದು ಜಾಸ್ತಿ, ಮಿಲಿಬಗ್ಸ್ ಬರುತ್ತೆ ಟೊಮೆಟೊ ಗಿಡಕ್ಕೆ, ಅದಕ್ಕೆ ನಾನು ಕೆಳಗಡೆ ಇರೋ ಎಲೆಗಳೆಲ್ಲ ಪ್ರೂನ್ ಮಾಡಿಬಿಟ್ಟೆ. ಇದು ನೋಡಿ, ಎಷ್ಟೊಂದು ಕಾಯಿ ಮೊಗ್ಗು ಆಗ್ತಾಯಿದೆ, ಅದನ್ನು ಉದ್ದಕ್ಕೆ ಬೆಳ್ಕೊಂಡಿದೆ. ಅರೆಕಪಾಮ್ ಎಷ್ಟು ಉದ್ದ ಇದೆ ಅಷ್ಟುದ್ದನೇ ಬೆಳೆದಿದೆ ಟೊಮೆಟೊ ಗಿಡ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅಲ್ಲಿ ಬಿಸಿಲು ಮತ್ತು ನೆರಳು ಎರಡೂ ಇರುತ್ತೆ. ಮಧ್ಯಾಹ್ನದವರೆಗೂ ಫುಲ್ಲು ನೆರಳಿರುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಸಂಜೆವರೆಗೂ. ನೋಡಿ, ಇವೆಲ್ಲ ಒಂದೊಂದು ಕಡ್ಡಿಯಲ್ಲೇ ತುಂಬ ಬ್ರಾಂಚಸ್ ಹೊಡ್ಕೊಬಿಟ್ಟಿದೆ, ಫುಲ್ಲು ಬುಷಿಯಾಗಿ ಆಗ್ಬಿಟ್ಟಿದೆ ಪ್ಲ್ಯಾಂಟು.
ನಾನು ಅಲ್ಲಿ ಪ್ಯಾಸೇಜಲ್ಲಿ ಅಷ್ಟು ದೂರದಿಂದ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ದಿರೋದಕ್ಕೆ ತೋರಿಸಿಲ್ಲ. ನೋಡಿ ಎಷ್ಟೊಂದು ಬಂದುಬಿಟ್ಟಿದೆ ಹೊಸ ಪ್ಲ್ಯಾಂಟ್ಸ್ ಎಲ್ಲ. ಇದರಲ್ಲಿ ಸ್ವಲ್ಪ ಎಲೆಗಳೆಲ್ಲ ಬಿದ್ದಿತ್ತು, ಅದೆಲ್ಲ ತೆಗ್ದಾಕ್ತೆ ನಾನು. ಯಾಕಂದರೆ ಗಿಡಗಳಿಗೆ ಇವು ಅಗ್ಲಗ್ಲ ಬೇರೆ ಇರ್ತವೆ, ಇನ್ಫೆಕ್ಷನ್ ಏನಾದ್ರು ಹತ್ಕೊಬಿಟ್ರೆ ಆಮೇಲೆ ಇದ್ರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟೆ. ಅಷ್ಟಾಗಿ ಈ ಗಿಡಕ್ಕೆ ಯಾವುದು ಹುಳ ಎಲ್ಲ ಬರಲ್ಲ, ಅಕಸ್ಮಾತ್ ಬಂದರೆ ಕಳಿಯೋಕ್ಕಾಗಲ್ವಲ್ಲ ಅಂತೇಳ್ಬಿಟ್ಟು ಎಲ್ಲ ತೆಗ್ದೆ. ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಬುಷಿಯಾಗಿ ಬ್ರಾಂಚಸ್ ಎಷ್ಟು ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಊರಲ್ಲೂ ಗಿಡಗಳು. ನೋಡಿ ಬಿಸಿಲು ಸಂಜೆ ಹೊತ್ತು ಬಿಸಿಲು ತುಂಬ ಚೆನ್ನಾಗಿರುತ್ತೆ. ಇವನ್ನ ಮುಂದೆ ಎತ್ತಿಡೋಣ ಅಂತ ಹಿಂದೆ ಇದಾವಲ್ವ ಇವಾಗ ಎಲ್ಲರೂ ಹೇಳ್ತಾರೆ ಗಿಡ ಬಂದು ನೋಡಿದವರೆಲ್ಲ ಫ್ರಂಟಿಗಿಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅವು ಮನೆಗೆ ಅಂತ. ಅಲ್ಲಿಗೆ ತೊಗೊಂಡೋಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿ ಇದು ಅಷ್ಟೇ ಅರೇಕ ಪಾಮು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ಲೀವ್ಸು ರೆಡ್ ಕಲರ್ ಇತ್ತಲ್ಲ, ಈಗ ಗ್ರೀನ್ ಬಂದಿದೆ. ನೆಕ್ಸ್ಟ್ ಇವೆಲ್ಲ ರೆಡ್ ಆಗಿ ಟರ್ನ್ ಆಗುತ್ತೆ. ಆವಾಗಂತೂ ಇನ್ನೂ ನೋಡೋಕ್ಕೆ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಅದು ಯಾವುದೋ ಒಂದೇ ಒಂದು ಮಾತ್ರ ಅಂಟ್ಕೊಂಬಿಟ್ಟಿತ್ತು, ಅದು ಎಳೆದ್ರೂ ಬರ್ತಾಯಿಲ್ಲ, ಹಂಗೇ ಅಂಟ್ಕೊಂಬಿಟ್ಟಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.